ಬಂಧುಗಳೇ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೈಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಾಗರಾಜ್ ಅರೆಹೊಳೆ. ಕನ್ನಡದ ಅಸ್ಮಿತೆ ಅಂತ ಬಂದರೆ ಕನ್ನಡದ ಹೋರಾಟಗಾರರು, ಕನ್ನಡ ಪರ ಚಿಂತಕರು ಭಾಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಆ ನಿಟ್ಟಲ್ಲಿ ಅವಿರತವಾಗಿ ಶ್ರಮಿಸ್ತಾ ಇರುವಂಥ ಕನ್ನಡ ಪರ ಹೋರಾಟಗಾರರು, ಹಾಗೆಯೇ ಕನ್ನಡ ಅನುಷ್ಠಾನ ಮಂಡಳಿಯ ಅಧ್ಯಕ್ಷರು, ಹಾಗೆಯೇ ಉಚಿತವಾಗಿ ಕನ್ನಡ ಗಣಕ ತರಬೇತಿಯನ್ನು ಕೊಡುವಂಥ ಗಣಕ ತರಬೇತಿ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆರ್.ಎ. ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ವಿಚಾರ, ಕನ್ನಡದ ಅಸ್ಮಿತೆ ವಿಚಾರ, ಕನ್ನಡದ ಹೋರಾಟಗಳ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಸತತವಾಗಿ ವರ್ಷಾನುಗಟ್ಟಲೆ ಇದಕ್ಕೋಸ್ಕರನೇ ಬದುಕನ್ನು ಇಟ್ರಿ. ವಿಶೇಷವಾಗಿ ಕನ್ನಡದ ಪ್ರೀತಿ ತಮಗೆ ಹುಟ್ಟಿದ್ದು ಎಲ್ಲಿಂದ ಅಂತ? ಕನ್ನಡ ವಿಚಾರನೇ ಒಂದು ಪ್ರಾಪಂಚಿಕ ನೋಡಿದಾಗ ಭಾಳ ದೊಡ್ಡ ಸ್ತರದಲ್ಲಿ ನಿಲ್ಲುತ್ತೆ. ಅಂಥ ಒಂದು ಸಂದರ್ಭ, ನಾನು ಗೋಕಾಕ್ ಚಳವಳಿ ವರದಿ ಏನು ಜಾರಿ ಆಗುವಂಥ ಒಂದು ಹೋರಾಟ ಮಾಡಿದ್ರಲ್ಲ, ಕನ್ನಡದ ಹೋರಾಟಗಾರರು, ಚಳವಳಿಗಾರರು ಮತ್ತು ಸಾಹಿತಿಗಳು, ಚಿತ್ರಕಲಾವಿದರೆಲ್ಲ, ಆ ಸಂದರ್ಭದಲ್ಲಿ ನಾನು ಈ ಒಂದು ವಿಚಾರಕ್ಕೆ ಬಂದವನು. ನನಗೆ ಆಸಕ್ತಿ ಮೂಡಿದೇನೆಂದರೆ, ನಾನು ಅವಾಗ ಬೆಂಗಳೂರಿನ ಸರ್ಕಾರಿ ಶಾಲೆಯಲ್ಲಿ 18ನೇ ಕ್ಲಾಸ್ ಮಲೇಶ್ವರಮಲ್ಲಿ ನಾನು ಓದಿದ್ದು. ಆವಾಗ ನನಗೆ ಒಂದು 14 ವರ್ಷ ಅಷ್ಟೇ, ಚಿಕ್ಕ ಹುಡುಗ, 8ನೇ ತರಗತಿ ಓದ್ತಾಯಿತ್ತು. ಆವಾಗ ನಮಗೆ ಒಂದು ಹುಮ್ಮಸ್ಸು ಬೆಳೆಸ್ಲಿಕ್ಕೆ ಕಾರಣನೇ ನಮ್ಮನ್ನು ಪಾಠ ಮಾಡ್ತಕ್ಕಂಥ ಮೇಷ್ಟ್ರುಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹೌದು, ಅವರು ಮೇಷ್ಟ್ರು ಆಗಿರಲಿಲ್ಲ, ಅವರಲ್ಲಿ ಇರ್ತಕ್ಕಂಥ ಒಬ್ಬ ಹೋರಾಟಗಾರರಾಗಿದ್ದರು, ಚಿಂತಕರಾಗಿದ್ದರು. ಹಾಗಾಗಿಯೇ ನಮ್ಮಂತರ ಬೆಳಿಗ್ಗೆ ಕಾರಣ ಆಯಿತು. ಅದು ವಿಶೇಷವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಏನೋ ಒಂದು ಬಿತ್ತೋ ಪ್ರಯತ್ನ ಮಾಡ್ತಾ ಇದ್ರು. ಖಂಡಿತ. ಹೌದು. ಅಲ್ಲಿಂದನೇ ಬಹುತೇಕ ಕರ್ನಾಟಕದ ಇತಿಹಾಸ ತೊಗೊಂಡ್ರೆ, ಭಾರತ ಇತಿಹಾಸ ತೊಗೊಂಡ್ರೆ, ಬಹುತೇಕ ಚಿಂತಕರು, ಹೋರಾಟಗಾರರು, ಸ್ವತಂತ್ರ ಸಂಗ್ರಾಮ ಹೋರಾಟಗಾರರು, ಅಧಿಕಾರಿಗಳು, ರಾಜಕಾರಣಿಗಳು ಆಗಿದ್ದೇ ಈ ಸರ್ಕಾರಿ ಶಾಲೆಗಳಲ್ಲಿ ಓದಿರೋರು ಮಾತ್ರ. ನಾನು ಗಂಟಾಘೋಷ ಹೇಳ್ತೀನಿ ಆ ವಿಷಯದಲ್ಲಿ. ಅಂಥ ಒಂದು ವಿಷಯದಲ್ಲಿ ದಿನ ಬೆಳಗಾದರೆ ದಿನಪತ್ರಿಕೆಗಳು ಓದೋರು, ನಮಗೆ ಹೇಳೋರು, ನಮ್ಮ ರಾಜ್ಯದಲ್ಲಿ ಹೀಗಾಗ್ತಾಯಿದೆ, ಕನ್ನಡ ಭಾಷೆ ಹೀಗಾಗ್ತಾಯಿದೆ ಅಂತ ನಮಗೆ ಒಂದು ಹುರುಪು ಕೊಡೋರು. ಜೊತೆಗೆ ನನಗೆ ಅವಾಗ ತಾರತಮ್ಯ ಆಗ್ತಾಯಿತ್ತು. ಅವಳು ಕೂಡ ಆಂಗ್ಲ ಮಾಧ್ಯಮ ಇತ್ತು ಸರ್ಕಾರಿ ಶಾಲೆಗಳಲ್ಲಿ, ಒಂದು ಭಾಷೆ ಕಲಿಸ್ತಾ ಇದ್ದಕ್ಕಂಥ ಸಂದರ್ಭದಲ್ಲಿ ಒಂದು ಮಾಧ್ಯಮ ಕೂಡ ಇತ್ತು, ಸೀಮಿತವಾಗಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಒಂಥರ ಡೆಸ್ಕು ಟೇಬಲ್ ಹಾಕಿ ಕೊಡಿಸೋರು, ನಮಗೆ ನೆಲದ ಕೂಡಿಸೋರು. ಇಂಥ ಒಂದು ತಾರತಮ್ಯಗಳಿತ್ತು. ಆ ತಾರತಮ್ಯದ ವಿರುದ್ಧನೇ ನಾನು ಶಾಲೆಯಲ್ಲೇ ಸಿಡಿದು ಹೇಳ್ತಾ ಇದ್ದೆ. ಅದು ನನ್ನಲ್ಲಿ ನಾಯಕತ್ವ ಗುಣಗಳನ್ನು, ಕನ್ನಡದ ಒಂದು ಅಭಿಲಾಷೆನ, ಅಸ್ಮಿತೆಯನ್ನು ಬೆಳೆಸಲಿಕ್ಕೆ ಕಾರಣ ಆಯಿತು. ಆಮೇಲೆ ಜೊತೆಗೆ ನನ್ನ ಮನೆ ವಾತಾವರಣ ಕೂಡ ಹಾಗೆ ಇತ್ತು. ನನ್ನ ತಂದೆ ಸ್ವಲ್ಪ ಕವಿಗಳಾಗಿದ್ದರು, ಸ್ವಲ್ಪ ಸಾಹಿತ್ಯಿಕವಾದ ವಿಚಾರಗಳು ಬರೋದು, ಅಧಿಕಾರಿಗಳಾಗಿದ್ದರು. ಸ್ವಲ್ಪ ಅವರಲ್ಲಿರ್ತಕ್ಕಂಥ ಗಡುಸುತನ ನನ್ನಲ್ಲಿ ಬಿಂಬಿಸ್ತದ್ದು. ಹಾಗಾಗಿ ನಾನು ಶಾಲೆ ಕಾಲೇಜುಗಳಲ್ಲಿ ಬೆಳೀಲಿಕ್ಕೆ ಒಂದು ಅವಕಾಶ ಆಯಿತು. ಜೊತೆಗೆ ಮೇಷ್ಟ್ರುಗಳು ದಿನಪತ್ರಿಕೆಗಳು ಓದಿ, ಕನ್ನಡದ ಪತ್ರಿಕೆಗಳು ಓದಿ ನಮ್ಮನ್ನು ಏನಾಗ್ತಾಯಿದೆ ಕನ್ನಡದಲ್ಲಿ ಅಂತ ಹೇಳಿದ್ರು. ಸಾಹಿತಿಗಳು, ರಾಜ್ಕುಮಾರ್ ಅಂತಹ ಒಂದು ಮೇಧಾವಿ ನಟರು ಈ ಚಳವಳಿಗೆ ಧುಮುಕಿದ್ದಾರೆ ಅನ್ನೋಂಥ ವಿಚಾರಗಳು ನಮ್ಮನ್ನು ತುಂಬ್ತದೆ. ಭಾಷೆ ಮತ್ತು ಸಂಸ್ಕೃತಿ ಉಳಿದ್ರೆ ಈ ನಾಡು ಉಳಿತದೆ, ಇಲ್ಲಾಂದರೆ ಉಳಿಯಲ್ಲ ಅನ್ನೋಂಥ ಒಂದು ವಿಚಾರವನ್ನು ತುಂಬ್ತಾಯಿದ್ರು. ಅದು ನಮಗೆ ಆಸಕ್ತಿ ಮೂಡಿಸ್ತಾ ಇದ್ದಾಗ, ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಪ್ರಥಮನೇ ನನಗೆ ಗೊತ್ತಿಲ್ಲ, ತುಂಬ ಚಿಕ್ಕ ಹುಡುಗ ನಾನು, ಎಲ್ಲ ಗೆಳೆಯರೆಲ್ಲ ಸೇರಿ 2-3 ಬಸ್ಸನ್ನು ಸುಟ್ಟು ಹಾಕ್ತೀವಿ. ಆ ಸಂದರ್ಭದಲ್ಲಿ ಚಳುವಳಿಯನ್ನು ಬೆಂಬಲಿಸ್ಬಿಟ್ಟು, ದೊಡ್ಡವರೆಲ್ಲ ಮಾಡ್ತಾರೆ, ಅವ್ರ ಜೊತೆ ಗೋಕಾಕ್ ಚಳುವಳಿಯನ್ನು ಬೆಂಬಲಿಸ್ಬಿಟ್ಟು ಒಂದು ದೊಡ್ಡ ಮಟ್ಟದ ಚಳುವಳಿ ರೂಪಿಸ್ಕೊಂಡಾಗ ದೊಡ್ಡವರು ಸೇರ್ತಾರೆ, ಅವ್ರ ಜೊತೆಗೆ ನಾವು ಸೇರ್ಕೊಂಡಿರ್ತೀವಿ. ಅಂದರೆ ನಿಮ್ಮ ಇದು ನೋಡಿ, ನಮ್ಮ ಆ ಹುರುಪು, ಆ ಧೈರ್ಯ. ಆವಾಗ ಅಲ್ಲಿ ಮಲ್ಲೇಶ್ವರಮಲ್ಲಿ ಪ್ರಥಮ ನಾವು ರಸತಡೆ ಎಲ್ಲ ಮಾಡ್ಕೊಂಡು ಮುಂದುವರಿಸ್ತೀವಿ ಅದನ್ನು. ನಾನು ಹೇಳ್ತೀವಿ, ಈಗ 43 ವರ್ಷಗಳ ಹಿಂದೆ ಹೌದು ಗೋಕಾಕ್ ಚಳವಳಿ 1982ರಲ್ಲಿ ಶುರು ಆಗಿದ್ದು. ರಾಜ್ಕುಮಾರ್ ಸಹ ಆಗಲೇ ಬಂದಿದ್ದು, ಅವ್ರ ಜೊತೆ ನಾವು ಬಂದ್ವಿ. ಇವನ್ ನಮ್ಮ ಪುನೀತ್ ರಾಜ್ಕುಮಾರ್ ಮಗು, ಅವರು ಶುರು ಆಯಿತು. ಅವಾಗ ಪುನೀತ್ ರಾಜ್ಕುಮಾರ್ ಅವರು ಅವ್ರ ತಂದೆ ಜೊತೆಗೆ ಒಡಗೂಡಿ ಕೂತ್ಕೊಳ್ಳೋರು. ನೀವು ಬಹುಶಃ ಛಾಯಾ ಹಳೆ ಚಿತ್ರಗಳು ನೋಡಿರ್ಬೋದು. ನನ್ನ ಅಂದರೆ ಛಾಯಾಚಿತ್ರ ಕೂಡ ಅವ್ರ ಜೊತೆಗಿದೆ, ಆ ಫೋಟೋಗಳು ಇದ್ದಾವೆ, ಅಲ್ಲಿ ಹಿಂದೆ ಮುಂದೆ ನಿಂತ್ಕೊಂಡಿರೋಂಥ ಇದೆ. ಅವಾಗ ನನ್ನನ್ನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಬಂದಿರಲ್ಲ ಅಂತ ಹೇಳಿ ನಮ್ಮನ್ನು ಜೊತೆ ಕರ್ಕೊಳ್ತಾರೆ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಹೋಗ್ತಾರೆ, ಬೇರೆ ಬೇರೆ ಜಿಲ್ಲೆಗೆ ಹೋಗಿಲ್ಲ, ನಾವು ಇಲ್ಲೇ ಉಳ್ಕೊಂಡ್ರು ಕೂಡ. 18-19 ವರ್ಷ ನಿಮಗೆ? ಇಲ್ಲ, ನನಗೆ 14-15 ವರ್ಷ ಹುಡುಗ ಅಷ್ಟೇ. ನಾನು 14-15 ವರ್ಷ, ಹೌದು 14 ವರ್ಷ ಹುಡುಗ ಇದ್ದಾಗಲೇ ನಾನು ಗೋಕಾಕ್ ಚಳವಳಿಗೆ ಬಂದವ ನಾನು. ಹಾಗಾಗಿ ಈ ಚಳುವಳಿ ಬರಲಿಕ್ಕೆ ಒಂದು ಕಾರಣ, ಜೊತೆಗೆ ತಾರತಮ್ಯಗಳು ಒಂದು ಕಾರಣ, ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮದವರಿಗೆ ಒಂದು, ಆಂಗ್ಲ ಮಾಧ್ಯಮದವರಿಗೆ ಒಂದು ನೋಡುವಂಥ ತಾರತಮ್ಯ ಕಾರಣ. ಆಮೇಲೆ ಸಮಾಜದ ವ್ಯವಸ್ಥೆಗಳು ಯಾವ ಥರ ಇದೆಯಲ್ಲ, ಕನ್ನಡದ ಮತ್ತು ಕನ್ನಡಿಗರ ಬಗ್ಗೆ ಅಸಡ್ಡೆ ಮನೋಭಾವನೆ, ಅವೆಲ್ಲ ನಮ್ಮಲ್ಲಿ ಬೇರೆಯವ್ರು ಬಿಟ್ಟು ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು
ಹೋರಾಟಗಾರನಾಗಿ ರೂಪಿಸ್ಲಿಕ್ಕೆ ಕಾರಣ ಆಯಿತು. ಕನ್ನಡದ ಪ್ರೀತಿ ಜೊತೆ ಕನ್ನಡದ ಬಗ್ಗೆ ಕಾಳಜಿ ಹೆಚ್ಚಾಯಿತು. ಹೌದೌದು, ಖಂಡಿತ ತಾರತಮ್ಯ ಖಂಡಿತ ಹೌದು, 100ಕ್ಕೂ ಸತ್ಯ. ನನಗೆ ಪೊಲೀಸರೇ ನನಗೆ ಈ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ABCL ಕಾರ್ಪೊರೇಷನ್ ಅಂತ ಅಮಿತಾಬ್ ಬಚ್ಚನ್ ಅವರು ಒಂದು ಸ್ಪರ್ಧೆ ಮಾಡ್ತಾರೆ, ABCL ಕಾರ್ಪೊರೇಷನ್ ವಿಶ್ವಸುಂದರಿ ಸ್ಪರ್ಧೆ. ಆ ಸಂದರ್ಭದಲ್ಲಿ ಅದನ್ನು ವಿರುದ್ಧವಾಗಿ ಗೆರಿಲ್ಲಾ ಮಾದರಿ ಒಂದು ಹೋರಾಟ ಮಾಡ್ತೀವಿ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘದ ಹೋರಾಟಗಾರರು, ಪ್ರೇಮಳ ನೇಸರ್ಗಿ ನಾವೆಲ್ಲ ಸೇರ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತೀವಿ, ಒಂದು ಹೋರಾಟಗಳು ಮಾಡಿಬಿಡ್ತೀವಿ. ಆ ಸಂದರ್ಭದಲ್ಲಿ ಅವರು ದೂರ ಆಗ್ತಾರೆ ಬೇರೆ ಕಾರಣಗಳಿಂದ. ನಾನು ಪ್ರಬಲವಾಗಿ ತಗೊಳ್ತೀನಿ. ಅವಾಗ ನನ್ನ ವಿರುದ್ಧ ಒಂದು ಟೈಗರ್ ಸುಬ್ಬ ಅಂತ ಪೊಲೀಸರು ಹೆಸರಿಡ್ತಾರೆ. ಟೈಗರ್ ಸುಬ್ಬನ ಹೆಸರಲ್ಲಿ ನಾನು ಹೋರಾಟ ಮಾಡ್ತಾ ಇರ್ತಾರೆ. ಅದನ್ನು ನಾನೇ ಮಾಡಿದೆ ಅಂತ ಹೇಳ್ಕೊಳ್ತಾ ಅವಾಗ ABCL ಕಾರ್ಪೊರೇಷನ್ ಕಚೇರಿ ಧ್ವಂಸ ಮಾಡ್ತಾರೆ. ಅದು ಕೆಲವೊಂದು ನಿಟ್ಟಲ್ಲಿ ಆಗಿದ್ದು ನಿಜ, ಬೇರೆ ಬೇರೆ ಕಡೆ ನಮ್ಮವರು ಮಾಡಿದ್ರು ಅಂತಲ್ಲ, ಅದು ಬೇರೆ ಬೇರೆ ಕೂಡ ನಾವು ಕರೆ ಕೊಟ್ಟಾಗ ಬೇರೆಯವರು ಕೂಡ ಸೇರ್ಕೊಂಡು ಮಾಡಿದ್ರು ಅದನ್ನು. ಆ ಸಂದರ್ಭದಲ್ಲಿ ಹೋರಾಟಗಾರನಿಗೆ ರೂಪುಗೊಳ್ಳಕ್ಕೆ ಇನ್ನಿಷ್ಟು ಬಲ ನೀಡ್ತು. ಅವಾಗ ಟೈಗರ್ ಸುಬ್ಬ ಅಂತ ನನಗೆ ಹೆಸರು ನಾಮಕರಣ ಮಾಡ್ತಾರೆ ಪೊಲೀಸರು ಆ ಸಂದರ್ಭದಲ್ಲಿ. ಕಾರಣ ಏನಂದ್ರೆ ಟೈಗರ್ ಸುಬ್ಬ ತೀವ್ರತೆ ನೋಡ್ಕೊಂಡು. ಹೌದು. ಆಮೇಲೆ ನನ್ನ ಹಿಡಿಲಿಕ್ಕೆ 15 ಟೀಮ್ ಮಾಡ್ತಾರೆ ಪೊಲೀಸ್ ಟೀಮ್. 15 ಟೀಮ್ ಮಾಡಿದ್ರೆ ಒಂದು ಯೋಚನೆ ಮಾಡಿ, ಸಾಮಾನ್ಯದವರ ಟೀಮ್ ಅಲ್ಲ ಅದು. ಅಂದ್ರೆ ನೀವು ಹೇಳ್ತಿರೋದು ಯಾವ ಇಸ್ವಿ? ಇದು 1994ನೇ ಇಸ್ವಿ. 37 ನಾನೊಂದು ಕೇಳ್ಪಟ್ಟಿರೋದು, ಈಗ ತಮ್ಮ ವಿಚಾರದಲ್ಲಿ ಗೂಂಡಾ ಆಕ್ಟ್ ಅಡಿ ಬಂಧಿಸಿರುವಂತ 2ನೇ ವ್ಯಕ್ತಿ ತಾವು. ಹೌದು. ಆರೇಶನ್ ಕನ್ನಡದ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಗೂಂಡಾ ಆಕ್ಟ್ ಆಗಿದೆ. ಮತ್ತೆ ಅದಕ್ಕೆ ಅರ್ಹರಾಗಿರ್ತಾರೆ, ಮಾಡಿರ್ತಾರೆ, ತಪ್ಪಿಲ್ಲ ಪೊಲೀಸರು. ಕನ್ನಡದ ವಿಚಾರದಲ್ಲಿ ಎರಡನೇ ವ್ಯಕ್ತಿ ಜೊತೆಗೆ ಪ್ರಥಮ ವ್ಯಕ್ತಿ RSN ಗೌಡ್ರು. ನೋಡಿ, RSN ಗೌಡ್ರು ನಾವು ಮರಿಬಾರ್ದು. ನೋಡಿ, ನಮಗೆಲ್ಲ ಅವರು ಒಂದು ರೀತಿಯಲ್ಲಿ ಸ್ಫೂರ್ತಿ ಕೊಟ್ಟವರು RSN ಗೌಡ್ರು. ಅವರಿಗೆ ಇವತ್ತು ಕೇಳಿ ಕನ್ನಡ ಚಳವಳಿ ನಾಯಕರು ನೆನೆಸ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವತ್ತು ಶ್ರೀರಾಮ್ಪುರದಲ್ಲಿ ತಮಿಳು ಬಾವುಟಗಳನ್ನ ಇಳಿಸಿ, ತಮಿಳುತನನ ಇಳಿಸಿ, ತಮಿಳರಿಗರ ಒಂದು ಏನು ಹಬ್ಬಾಗಿತ್ತು ಅಂತ ಅದು ವ್ಯವಸ್ಥೆ ಆಗಿತ್ತು. ಆ ಪಕ್ಷದ ಒಂದು ತಮಿಳು ಪಕ್ಷದ ಒಂದು ಸಾಂಕೇತಿಕ ಒಂದು ಪ್ರದೇಶ ಆಗಿತ್ತು. ಆ ಪ್ರದೇಶಕ್ಕೆ ನುಗ್ಗಿ ಕಪ್ಪೋಟ ಪ್ರದರ್ಶನ ಮಾಡುವ ಮುಖಾಂತರ ಕರ್ನಾಟಕದ ಇತಿಹಾಸದಲ್ಲಿ ಪ್ರಥಮ ವ್ಯಕ್ತಿ ಅಂದರೆ RSN ಗೌಡ್ರು. ಆ ಒಂದು ನುಗ್ಗಿ ಅವ್ರನ್ನ ಹೊಡೆದು ಆ ಬಾವುಟಗಳ ತಮಿಳು ಬಾವುಟಗಳ ಕಿತ್ತಿ ಬಿಸಾಕ್ತಂತ ಒಂದು ಧೀಮಂತ ನಾಯಕರು. ಅವ್ರ ಜೊತೆ ನಾವು ಗುರುತಿಸ್ಕೊಂಡಿರ್ತೀವಿ. ಶ್ರೀರಾಮ್ಪುರದ ಅವಾಗಂತೂ ಇನ್ನೂ ದೊಡ್ಡ ಮಟ್ಟದಲ್ಲಿ ನೀವು ಶ್ರೀರಾಮ್ಪುರ ಅಂದ್ರೆ ತಮಿಳುನಾಡಿನ 2ನೇ ರಾಜಧಾನಿಯಾಗಿತ್ತು. ಪೊಲೀಸರೇ ಒಳಗಡೆ ಹೋಗೋದಕ್ಕೆ ಭಯ ಬೀಳ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಮಾಡಿದ್ರು. ಅವ್ರು ಮಾಡಿದ್ದಕ್ಕೆ ಇವತ್ತು ಕಾರಣ ಬೇರೆ ಬೇರೆ ಹೋರಾಟಗಾರರು, ಬೇರೆ ಬೇರೆ ಚಳುವಳಿಗಾರರು, ಬೇರೆ ಬೇರೆ ನಾಯಕರುಗಳೆಲ್ಲ ಹೋಗಿ ಅಲ್ಲಿ ನೆಲೆ ನಿಂತು ಕಾರ್ಯಕ್ರಮ ಮಾಡಲಿಕ್ಕೆ, ಚಳವಳಿ ಮಾಡಲಿಕ್ಕೆ ಒಂದು ಕಾರಣ ಆಯಿತು. ಮಾದರಿ ಹೋರಾಟ. ಇವತ್ತು ಬಹುಶಃ ಹೋರಾಟಗಳು ಹಾಗೆ ನಿರಂತರ ಮುಂದುವರೆದಿದ್ರೆ ಕರ್ನಾಟಕದಲ್ಲಿ ಒಂದು ಕನ್ನಡ ಸರ್ಕಾರನೇ ಮಾಡ್ಬೋದಾಯ್ತು ಅವರು. ನಿಜಕ್ಕೂ ಕನ್ನಡಿಗರು ಸಾರ್ವಭೌಮ ಅಂತ ಏನು ಹೇಳ್ಕೊತಾ ಇದ್ದಾರೆ, ಅದಾಗ್ತಿತ್ತೇನೋ. ಖಂಡಿತ 100% ಸತ್ಯ. ಈಗೇನು ಪುಸ್ತಕಕ್ಕೆ ಮಾತ್ರ ಅಥವಾ ಹೇಳೋದಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ. ಅದು ನಿಜವಾಗ್ಲೂ ಕಾರ್ಯರೂಪಕ್ಕೆ ಬಂದಿರೋದೇನೋ. ಇದು ಒಂದೆಲ್ಲ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ನಮ್ಮ ವಾಟಾಳ್ನಗರದವ್ರು ಕೂಡ ಅಷ್ಟೇ. ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಅವರು ನಮಗೆ ಹೋರಾಟಗಾರರ ಜೊತೆಗೆ, ಕನ್ನಡದ ಚಳವಳಿಗಾರರ ಜೊತೆಗೆ, ಕನ್ನಡದ ಕಲಾವಿದರ ಜೊತೆಗೆ, ನಮ್ಮೆಲ್ಲ ಒಂದು ಚಳವಳಿ ಜೊತೆಗೆ ಬಂದು ಸೇರ್ಕೊಂಡಿದ್ರೆ ಬಹುಶಃ ಇವತ್ತು ಕರ್ನಾಟಕದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ರು ಪ್ರಾದೇಶಿಕ ಪಕ್ಷದ ಮುಖಾಂತರ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇನ್ನೊಂದು ತೂಕ ತಂದು ಕೊಟ್ಟಿದ್ದು, ಸ್ಟಾರ್ ವ್ಯಾಲ್ಯೂಯಿಂದ ಹಿಡಿದು ಅಂತ ಸ್ಟಾರ್ ಬಂದು ಕನ್ನಡದ ವಿಚಾರದಲ್ಲಿ ನಿಂತಿದ್ದು ಆ ಹೋರಾಟಕ್ಕೆ ಇನ್ನೊಂದು ತೂಕ ಆಯ್ತು. ಅವರು ಇಡೀ ಜೀವನದಲ್ಲಿ ಒಂದು ಅರ್ಧ ಭಾಗನೇ ಅಲ್ಲ, ಅವರು ಆ ಒಂದು ಹೋರಾಟನ ಬಳಸ್ಕೊಂಡು ಶಕ್ತಿಯನ್ನು ನಿಂತ್ಬಿಟ್ಟು ಇವತ್ತು ನಾವು ಮುಖ್ಯಮಂತ್ರಿ ಆಗ್ಬೋದಾಯ್ತು. ಯಾರಾದ್ರೂ ಆಗಿರ್ಲಿ, ಕರ್ನಾಟಕದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆಗಿರ್ಲಿ, ಯಾವ ಹೋರಾಟಗಾರರಾಗಿರ್ಲಿ, ಕನ್ನಡಿಗರು ಆಗ್ತಾ ಇತ್ತು. ನಮ್ಮದೇ ಆದ ಒಂದು ಸೈದ್ಧಾಂತಿಕ ನಿಲುವು ಅನುಷ್ಠಾನ ಆಗ್ತಿತ್ತು. 100% ಸರ್ಕಾರದ ಬಾಲ ಬಡಿಯುವಂತ ಹೋರಾಟಗಾರರು ಸಮೂಹ ಸೇರ್ಕೊಂಡಿರ್ಬೇಕಾದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಯಾರು ಇಲ್ಲ. ಖಂಡಿತ. ಈಗ ನೋಡಿ, ಯಾರು ಇಲ್ಲ. ಯಾಕಂದ್ರೆ ಇವರಿಗೆಲ್ಲ ಬೇಕಾಗಿರೋದೇನಂತಂದ್ರೆ ಅನುದಾನ. ನೋಡಿ, ಅನುದಾನ ವಿಷಯದಲ್ಲಿ ಒಂದು ಹೇಳ್ತೀನಿ ನಾನು. ಅದು ಮೊದಲು ಒಂದು ಹೇಳ್ಬಿಡ್ತೀನಿ. ಸಹಾಯಧನ ನೋಡಿ, ಸಹಾಯಧನದ್ದು ಏನು ಅಂತಂದರೆ, ಕನ್ನಡದ ಬೆಳವಣಿಗೆ ಮಾಡಬೇಕಾದ್ರೆ ಸಂಘ ಸಂಸ್ಥೆಗಳು ಮತ್ತು ಸಂಘ ಸಂಸ್ಥೆ ಕನ್ನಡ ಸಂಘ ಸಂಸ್ಥೆ ನಿರ್ವಹಿಸುವಂಥ ಪಾತ್ರ ಭಾಳ ಮುಖ್ಯ. ಅದು ಕಾನೂನುಬದ್ಧವಾಗಿರಬೇಕು, ಕನ್ನಡದ ಸ್ಪರ್ಧಾತ್ಮಕವಾಗಿರಬೇಕು, ಕ್ರಿಯಾತ್ಮಕ ಕೆಲಸ ಇರಬೇಕು. ಅದಕ್ಕೆ ಕೊಡಿ, ಖಂಡಿತ ಕೊಡಿ, ನಾನು ಬೇಡ ಅಂತ ಹೇಳಿಲ್ಲ. ಕನ್ನಡದ ಹೆಸರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾದರೆ, ನೀವು ಅದು ಅನುದಾನ ಕೊಡೋದಾದರೆ ಅದು ವಿರೋಧ ಆಗ್ತದೆ. ಯಾಕಂದರೆ ಕನ್ನಡ ಬಳಸ್ಕೋಬೇಡಿ ನೀವು. ಕನ್ನಡದ ಯೋಜನೆಗಳು, ಕನ್ನಡದ ಕೆಲಸಗಳಿಗೆ ನೀವು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಕರ್ನಾಟಕದಲ್ಲಿ ಕನ್ನಡದ ಕ್ರಿಯಾತ್ಮಕ ಕೆಲಸ ಮಾಡೋರಿಗೆ, ಕನ್ನಡದ ಸ್ಪರ್ಧಾತ್ಮಕ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿಗೆ ಪ್ರತ್ಯೇಕವಾದ ಒಂದು ಲೆಕ್ಕ ಶೀರ್ಷಿಕೆ ಇಲ್ಲ. ಅಂದರೆ ಹೆಡ್ ಆಫ್ ಅಕೌಂಟ್ ಅಂತ ಹೇಳ್ತೀವಿ ಸರ್ಕಾರದಲ್ಲಿ. ಎಷ್ಟು ಅವಮಾನ ಅಲ್ವಾ?
ಕನ್ನಡದ ಸರ್ಕಾರ, ಹಾಂ ಕನ್ನಡಿಗರ ಸರ್ಕಾರ, ಹೌದು. ಕನ್ನಡದ ಒಂದು ಹೆಡ್ ಆಫ್ ಅಕೌಂಟ್ ಇಲ್ಲ. ಅಕೌಂಟ್ ಇಲ್ಲ, ಕನ್ನಡದ ಲೆಕ್ಕ ಶೀರ್ಷಿಕೆನಿಲ್ಲ ಸರ್ಕಾರದಲ್ಲಿ. ಅದು ಕೆಲವು ಸಾಂಸ್ಕೃತಿಕ ಲೆಕ್ಕ ಶೀರ್ಷಿಕೆ ಇಟ್ಟು ಮಾಡೋ ಮುಖಾಂತರ ಕನ್ನಡದ ಕಾರ್ಯಗಳಿಗೆ ಕನ್ನಡಿಗರಿಗೆ ಅವಮಾನ ಮಾಡ್ತಿದೆ ಸರ್ಕಾರ. ಇವತ್ತು ಕನ್ನಡ ನಿಜಕ್ಕೂ ಕನ್ನಡಕ್ಕೆ ಕೆಲಸ ಮಾಡಿದವ್ರಿಗೆ ಏನೂ ಇಲ್ಲ. ಏನೂ ಇಲ್ಲ. ನಿಮಗೆ ನೋಡಿ, ಕನ್ನಡದ ಸಂಘ ಸಂಸ್ಥೆಗಳು ಕ್ರಿಯಾತ್ಮಕ ಕೆಲಸ ಮಾಡೋರು, ಸ್ಪರ್ಧಾತ್ಮಕ ಕೆಲಸ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ 2003ನೇ ಇಸ್ವಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ತು ಮತ್ತು ವಿಧಾನ ಸಭೆಯ ಸದಸ್ಯರು ಒಳಗೊಂಡ 14 ಸದಸ್ಯರ ಒಂದು ಸಮಿತಿ ರಚನೆ ಮಾಡ್ತಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವಿಶೇಷ ಸಮಿತಿ ಅವರು. ಅವರಲ್ಲಿ ನಮ್ಮ ಸಂಸ್ಥೆ ಹೆಸರನ್ನ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ ಜೊತೆಗೆ ಕನ್ನಡ ಅನುಷ್ಠಾನ ಮಂಡಳಿ ಜೊತೆಗೆ ಬೇರೆ ಬೇರೆ ಸ್ಪರ್ಧಾತ್ಮಕವಾಗಿ ಕನ್ನಡದ ಕ್ರಿಯಾತ್ಮಕ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿಗೆ ಶಾಶ್ವತ ಅನುದಾನ ಕೊಡಿ ಅಂತ ಹೇಳಿದ್ದಾರೆ. 23 ವರ್ಷ ಇನ್ನೂ ತಾವು ಶಾಶ್ವತ ಅನುದಾನದಡಿ ಬಂದಿಲ್ಲ. ದುರಂತಕ್ಕೆ ಒಂದು 22 ವರ್ಷ 23 ವರ್ಷ ಎಷ್ಟು ವರ್ಷ 22 ವರ್ಷ ಆಯಿತು ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ. ಕನ್ನಡ ಗಣಕ ತರಬೇತಿ ಕೇಂದ್ರ ಅಂದರೆ ಕನ್ನಡಿಗರಿಗೆ ಕನ್ನಡದಲ್ಲಿ ಉಚಿತವಾಗಿ ಕಂಪ್ಯೂಟರ್ ಅಂದರೆ ಕನ್ನಡ ಗಣಕ ತರಬೇತಿ ಕೊಡ್ತಾರೆ, ತಂತ್ರಾಂಶವನ್ನ ಹೇಳ್ಕೊಡ್ಲಾಗತ್ತೆ. ಇದನ್ನ ಇಟ್ಕೊಂಡು 55,000 ಚಿಲ್ಲರೆ 60,000 ಚಿಲ್ಲರೆ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರುವಂಥವ್ರು ಎಷ್ಟೋ ಜನ ಇಲ್ಲಿ ಸರ್ಟಿಫಿಕೇಟ್ ಪಡೆದು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ. ಇವತ್ತು ನಿಗಮ ಮಂಡಳಿದ್ದಾರೆ, ಬಹುತೇಕ MNC ಕಂಪನಿಗಳಲ್ಲಿ ಇರೋರು ಬಹುತೇಕ ಕನ್ನಡಿಗರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥವ್ರು ಪ್ರಥಮರು. ಆಮೇಲೆ ಇಡೀ ಕರ್ನಾಟಕದಲ್ಲಿ ಇದು ಒಂದೇ ಏಕೈಕ ಶಾಶ್ವತ ಅನುದಾನ ಕೊಟ್ಟಿಲ್ಲ. ಸರ್ಕಾರ ದಿವ್ಯ 100 ಲಕ್ಷ ನಿರ್ಲಕ್ಷ್ಯ. ಆಮೇಲೆ ಯಾವಾಗಾದ್ರೂ ಒಂದ್ಸರಿ ಇಷ್ಟ ಬಂದಂಗೆ ನಮ್ಗೆ ಯಾರೋ ಪರಿಸರ ಮಂತ್ರಿಗಳು ಬಂದ್ರೆ ಸ್ವಲ್ಪ ನೋಡಿ ಸರ್ ಅಂದ್ರೆ ಒಂದು 5 ಲಕ್ಷನೋ 10 ಲಕ್ಷನೋ ಬಿಡುಗಡೆ ಮಾಡ್ರಿ. ಭಿಕ್ಷೆನಾ ಇದು? ಕನ್ನಡ ಕೆಲಸ ಭಿಕ್ಷೆ ಬಿಡೋ ಕೆಲಸನಾ ಹೇಳಿ? ಹೌದು, ನಾವು ಮಾಡಿದ್ದು ನೋಡಿ, ಅದು ಒಂದು ದೊಡ್ಡ ವಿಚಾರ ಇದೆ. ಇನ್ಫೋಸಿಸ್ ಅವರು, ನಾರಾಯಣಮೂರ್ತಿ ಅಂಥವ್ರು, ಅಜಿಂ ಪ್ರೇಮ್ಜಿ ಅಂಥವ್ರು, ವಿಪ್ರೋದವರು, ಇನ್ನೂ ಬೇಕಾದ ಸಂಸ್ಥೆಗಳು ಕರ್ನಾಟಕದ ನೆಲ ಬೆಳೆಸ್ಕೊಂಡು ಅವ್ರು ಸ್ಟ್ಯಾಂಪ್ ಡ್ಯೂಟಿಯನ್ನು ಮಾಫಿ ಮಾಡಿಕೊಂಡು ವಿದ್ಯುತ್ ಶಕ್ತಿಯನ್ನು ಎಲ್ಲ ರಿಯಾಯಿತಿ ದರ ತಿದ್ಕೊಂಡು ನೀವು ಸಂಸ್ಥೆನ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಕೊಟ್ಟಾಗ ನಮ್ಮ ಕನ್ನಡ ಮಾಧ್ಯಮ ಓದಿರೋರು, ಸರ್ಕಾರಿ ಮಾಧ್ಯಮ ಓದಿರೋರು, ಗ್ರಾಮಾಂತರ ಪರಿಷತ್ ಓದಿರೋರು, ನಗರ ಪರಿಷತ್ ಓದಿರೋರು, ಅವ್ರ ಜೀವನ ಏನಾಗಬೇಕು? ಹಾಗಾಗಿ ಊರಲ್ಲಿ ದಾರಿಲಿ ಹೋಗ್ತಕ್ಕಂಥ ಮಾರಮ್ಮನ, ಆಂಗ್ಲ ಮಾಧ್ಯಮದ ಮಾರಮ್ಮನ್ನ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಇರ್ತಕ್ಕಂಥ ಓದಿರೋಂಥವ್ರನ್ನ ನೀವು ಸ್ಪರ್ಧೆ ಮಾಡಕ್ಕೆ ಬಿಟ್ಟಾಗ, ಪ್ರಥಮ ಸ್ಪರ್ಧೆ ಮಾಡ್ಬೇಕಾದ್ರೂ ಕನ್ನಡದ ಜೊತೆಗೆ ಅವ್ರು ಬರಬೇಕಾಗಿತ್ತು. ದೂರ ಅಂತಂದರೆ ಆಂಗ್ಲ ಜೊತೆ ಇವರು ಸ್ಪರ್ಧೆ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿಬಿಟ್ರು. ಇವರು ಬುದ್ಧಿವಂತರು ಆಂಗ್ಲ ಮಾಧ್ಯಮ ಓದಿರೋರು ಮಾತ್ರ ಇದ್ದಾರೆ, ಹೊರ ರಾಜ್ಯದಿಂದ ಬಂದವರು ಮಾತ್ರ ಇದ್ದಾರೆ ಅಂತ ಹೇಳಿ ಇವ್ರು ನೇಮಕ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅವಾಗ ನಾವೇನು ಮಾಡಿದ್ವಿ, ಇದನ್ನು ಬಿಟ್ಟರೆ ನಮ್ಮ ಜನಗಳು ಅವಕಾಶ ವಂಚಿತರಾಗ್ತಾರೆ, ಜೀವನದ ನಿರ್ವಹಣೆಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ನಿರುಪಮ್ ಅವರು ಸಾಹಿತಿಗಳು, ಪ್ರೊಫೆಸರ್ SV ಶ್ರೀನಿವಾಸ್ ಶರ್ಮಾ ಅವರು, ನಾನು, TV ಸುಬ್ರಹ್ಮಣ್ಯ ಅಂತಿದ್ರು, ಕುವೆಂಪು ಅವರು ಶಿಷ್ಯ ಅವರು, ನಾವೆಲ್ಲ ಸೇರಿಕೊಂಡು ಈ ಸಂಸ್ಥೆನ ಹುಟ್ಟಾಕಬೇಕಾದ್ರೆ ಇದೆಲ್ಲಿ ಮಾಡೋದು ಅಂತ ತೀರ್ಮಾನ ಮಾಡಿದಾಗ ತುಂಬ ಆತ್ಮೀಯರಾಗತಕ್ಕಂಥ ಅವರು ಕೇಶವರಾಜು ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನು ಉಚಿತವಾಗಿ ಒಂದು ಜಾಗವನ್ನು ಕೊಡ್ತಾರೆ. ನೋಡಿ, ಬೆಂಗಳೂರು ಈಗಿರೋ ಸ್ಥಳ ಅಲ್ಲ, ಬೇರೆ ಸಂಪಿಗೆ ಟಾಕೀಸ್ ಎದುರುಗಡೆ ದೊಡ್ಡ 2 ಫ್ಲೋರ್ ನಮಗೆ ಬಿಟ್ಕೊಡ್ತಾರೆ ಮಾಡಿ. ಎಂಥ ಮೇಧಾವಿಗಳು ಇದ್ದಾರೆ ನೋಡಿ ಕನ್ನಡ ಕೆಲಸಕ್ಕೆ, ಕನ್ನಡಕ್ಕೋಸ್ಕರ ಬಿಟ್ಕೊಡ್ತಾರೆ. ಕರ್ನಾಟಕದಲ್ಲಿ ಕನ್ನಡ ನಶಿಸಿ ಹೋಗ್ತಾ ಇರೋದು, ಕನ್ನಡಿಗರು ಬೀದಿ ಬೀಳ್ತಾ ಇರೋದು ಕರ್ನಾಟಕದಲ್ಲಿ. ಆ ವ್ಯವಸ್ಥೆ ಕೊಡಬೇಕು. ಇವು ಕನ್ನಡ ತಂತ್ರಾಂಶವನ್ನ ಬೆಳೆಸಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಸಂಸ್ಥೆ ಇವತ್ತು ಸರ್ಕಾರದ ಬಹುತೇಕ ನಿಗಮ ಮಂಡಳಿಗಳಲ್ಲಿ, ಹೊರ ಏನು MNC ಕಂಪ್ನಿಗಳೆಲ್ಲ ಕೆಲಸ ಮಾಡ್ತಕ್ಕಂಥ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಏನೋ ತರಬೇತಿ ಇಟ್ಕೊಂಡ್ರು ಅವರು ಪಡ್ಕೊಂಡು ಇವತ್ತು ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು DDP ಡಾಟಾ ಎಂಟ್ರಿ ಮಾಡಕ್ಕೆ ಬರ್ದೇ ಇದ್ರೆ ಅವನು ವಿದ್ಯಾವಂತನೇ ಅಲ್ಲೋ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು QNX ಅಂತ ಸಂಸ್ಥೆಗಳು ಸರ್ಕಾರ 250 ಏನು ಬ್ರಾಂಚ್ಗಳಿತ್ತು ಇಡೀ ಕರ್ನಾಟಕದಲ್ಲೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಮತ್ತು ನಮ್ಮವ್ರು ಎಲ್ಲಿ ಕಲಿತಾರೆ? ಕರ್ನಾಟಕದ ಏಕೈಕ ಸಂಸ್ಥೆ ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ. ಹೌದು, ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ. ನೀವು ಗೂಗಲ್ ಹೊಡೆದ್ರೆ ಎಲ್ಲ ಬರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ನೋಡಿ, ಕರ್ನಾಟಕದಲ್ಲಿ ಏಕೈಕ ಸಂಸ್ಥೆ ಇದು. ಕನ್ನಡದಲ್ಲಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಕನ್ನಡದಿಂದ ಬೆಳೆದ್ರಲ್ಲ, ಕನ್ನಡನ ಉಪಯೋಗಿಸ್ಕೊಂಡು ಶ್ರೀಮಂತರಾದ್ರಲ್ಲ, ಕನ್ನಡನ ಬೆಳೆಸ್ಕೊಂಡು ಉದ್ಯಮಗಳು ಮಾಡಿದ್ರಲ್ಲ, ನೀವು ಕನ್ನಡದ ಋಣ ತೀರಿಸ್ಬೇಕಂತ ಅನಿಸ್ಲೇ ಇಲ್ವಾ? ಉಪ್ಪಿನ ಋಣ ತೀರಿಸ್ಬೇಕು ಅಂತ ಅನಿಸ್ಲೇ ಇಲ್ವಾ? ಬನ್ನಿ ಮಾರ್ಯಾರೆ, ಇಂಥದಕ್ಕೆ ಸಹಾಯ ಮಾಡ್ಬೇಕಾಗಿತ್ತು. ನೀವು ಯಾಕೆ ಮಾಡಿಲ್ಲ? ಸರ್ಕಾರನೂ ಮಾಡ್ತಾ ಇಲ್ಲ, ನಿಗಮ ಮಂಡಳಿಗಳು ಕೂಡ ಮಾಡ್ತಾ ಇಲ್ಲ, ಕನ್ನಡವನ್ನು ಬಳಸ್ಕೊಂಡರೂ ಮಾಡ್ತಾ ಇಲ್ಲ, ಕನ್ನಡದಿಂದ ಶ್ರೀಮಂತರಾದರೂ ಮಾಡ್ತಾ ಇಲ್ಲ, ಕನ್ನಡದಿಂದ ದೊಡ್ಡ ಮಟ್ಟದಲ್ಲಿ ಬೆಳೆದವರೂ ಮಾಡ್ತಾ ಇಲ್ಲ. ಮತ್ತು ಯಾರು ಮಾಡೋರು ಯಾರು ಇದಕ್ಕೆ? ನಿಮ್ಮ ಬಗ್ಗೆ ಭಾಳ ಒಂದು ಹೆಮ್ಮೆ ಇದೆ ನನಗೆ. ತಾವು ಮೂಲತಃ ಮರಾಠಿಗರು, ಆದರೆ ಕನ್ನಡದ ಬಗ್ಗೆ ಈ ಮಟ್ಟದ ಕಾಳಜಿ, ಈ ಮಟ್ಟದ ಅಭಿಮಾನ, ಪ್ರೀತಿ, ಕನ್ನಡದ ಅಸ್ಮಿತೆ ಉಳಿಸ್ಬೇಕು ಅಂತ ತಾವು ಹೋರಾಡಿದ ರೀತಿ ನಾನು ದೂರದಿಂದ ನೋಡಿದವನು, ಹತ್ತಿರದಿಂದನೂ ತಮ್ಮನ್ನು ಬಲ್ಲೆ.
ವಿಶೇಷವಾಗಿ ತಮ್ಮ ಬಗ್ಗೆ ತುಂಬ ಅಪಾರವಾದ ಗೌರವ ಹುಟ್ಕೊಳ್ಳುತ್ತೆ ನಮಗೆ. ಯಾಕಂತಂದರೆ ಇವತ್ತು ಕನ್ನಡದ ಹೆಸರಲ್ಲಿ ಕನ್ನಡದ ಶಾಲು ಹಾಕ್ಕೊಂಡು ಕನ್ನಡದ ಗೌರವವನ್ನು ನೆಲಕ್ಕೆ ಮುಟ್ಟುವಂಥ ರೀತಿಯಲ್ಲಿ ನಡ್ಕೊಳ್ಳುವಂಥ ಹೋರಾಟಗಾರರಿಗೂ ತಾವು ಬಂದ ದಾರಿಗೂ ತುಂಬ ದೊಡ್ಡ ಹೆಮ್ಮೆ ಇದೆ ನಮಗೆ, ತುಂಬ ದೊಡ್ಡ ಹೆಮ್ಮೆ ಇದೆ. ಕನ್ನಡದ ಗಣಕ ತರಬೇತಿ ಕೇಂದ್ರ ಕಟ್ಟಿದ 22-23 ವರ್ಷದ ಅವಧಿಯಲ್ಲಿ ತನ್ನದೆಲ್ಲವನ್ನ ಕಳ್ಕೊಂಡು ತನ್ನದೆಲ್ಲವನ್ನ ಗಳಿಕೆಯನ್ನು ಪೂರ್ತಿ ಪ್ರಮಾಣದಲ್ಲಿ ಇದಕ್ಕೆ ಸೋರಿಸ್ತಾ ಇದಕ್ಕೆ ಗಳಿಕೆಯ ಪ್ರಮಾಣವನ್ನು ಪೂರ್ತಿ ಇಟ್ಟು ಸಂಸಾರವನ್ನು ಕೂಡ ಒಂದು ಹಂತಕ್ಕೆ ಬದಿಗೊತ್ತಿ ನಿಲ್ಲಿಸಿದ್ದು ಕೂಡ ನಾನು ನೋಡಿದ್ದೀನಿ. ಕನ್ನಡದ ವಿಚಾರ, ಕನ್ನಡದ ತರಬೇತಿ ಕೇಂದ್ರವನ್ನು ಕಟ್ಟಿದ ರೀತಿ ನಿಜಕ್ಕೂ ರೋಮಾಂಚನ ಆಗುತ್ತೆ. ಒಬ್ಬ ಮರಾಠಿ ಮೂಲದ ವ್ಯಕ್ತಿ ಕನ್ನಡದ ಬಗ್ಗೆ ಈ ಮಟ್ಟಿಗಿನ ಅಭಿಮಾನ ಅಸ್ಮಿತೆಯನ್ನು ಉಳಿಸ್ಬೇಕು ಅನ್ನುವಂಥ ಹೋರಾಟದಲ್ಲಿ ತೊಡಗಿಸ್ಕೊಂಡು ಇಷ್ಟೊಂದು ದೊಡ್ಡ ಮಟ್ಟದ ಮೇರು ಮಟ್ಟದ ಕನ್ನಡದ ಏಕೈಕ ಉಚಿತ ಕನ್ನಡ ಗಣಕ ತರಬೇತಿ ಕೇಂದ್ರ, ಕಂಪ್ಯೂಟರ್ನ ಉಚಿತವಾಗಿ ಹೇಳ್ಕೊಡುವಂಥದ್ದು ಕನ್ನಡಿಗರ ಪಾಲಿಗೆ, ಆ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ನಿಂತಿದ್ದಾಗ್ಲೂ ಬೆಳೆದಿದೆ, ಅದು ನಿಂತಿದೆ. ಪೋಷಣೆ ಮಾಡ್ಬೇಕಷ್ಟೇ. ಇವರೇನು ಬೀಜ ಹಾಕೋದು ಬೇಡ, ಬಿತ್ತನೆ ಮಾಡೋದು ಬೇಡ, ಏನೂ ಬೇಡ, ಹೆಮ್ಮರವಾಗಿ ನಿಂತಿದೆ. 22-23 ವರ್ಷದಿಂದ ತನ್ನದೆಲ್ಲವನ್ನ ಅದಕ್ಕೆ ಅರ್ಪಣೆ ಮಾಡಿ ಹೆಮ್ಮರವಾಗಿ ನಿಲ್ತ್ಕೊಂಡಿದ್ದಾರೆ. ಅದನ್ನು ಸರ್ಕಾರ ಒಂದು ಶಾಶ್ವತ ಅನುದಾನದ ಅಡಿಯಲ್ಲಿ ತಂದು ಒಂದು ಅವರ ನೆರವಿಗೆ ನಿಂತಿದ್ರೆ ಒಂದೊಂದು ಸರಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇವರು ವಿಚಾರಗಳು ಮಾತಾಡ್ತಿರ್ಬೇಕಾದ್ರೆ ಫ್ಯಾಮಿಲಿ ಎಷ್ಟು ಸಫರ್ ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ತುಂಬ ಹತ್ತಿರದಿಂದ ನೋಡಿದ್ದೀವಿ. ಅವರು ನಡ್ಕೊಂಡ ರೀತಿ ಎಲ್ಲೂ ಕೂಡ ಹೋರಾಟವನ್ನ ತನ್ನ ಸ್ವಂತಕ್ಕೆ ಬಳಸಿದ್ದು ನಾನು ನೋಡೇ ಇಲ್ಲ. ಇವತ್ತು ಆ ಕನ್ನಡ ಗಣಕ ತರಬೇತಿ ಕೇಂದ್ರದ ಸುತ್ತಮುತ್ತಲು ನೀವು ಓಡಾಡಿ ಎಂಥ ದೊಡ್ಡ ನಿಸ್ವಾರ್ಥ ಬರೀಯ ವಿದ್ಯುತ್ ಬಿಲ್ ಸಂಬಂಧಪಟ್ಟಂಗೆ 300 ರೂಪಾಯಿ 400 ರೂಪಾಯಿ ಈ ರೀತಿ ನಿರ್ವಹಣಾ ಖರ್ಚನ್ನ ಮಾತ್ರ ತಗೊಂಡು ಆ ಮಟ್ಟದ ವಿದ್ಯಾರ್ಥಿಗಳನ್ನು ತುಂಬಿಸಿ 50-60 ಸಾವಿರ ಚಿಲ್ಲರೆ ಕನ್ನಡದ ಹುಡುಗರು ಅಲ್ಲ ತರಬೇತಿ ಪಡೆದು ಇವತ್ತು ಆಯಕಟ್ಟಿನ ಜಾಗಕ್ಕೆ ಹೋಗಿ ಕೂತಿದ್ದಾರೆ. ಸರ್ಕಾರಕ್ಕೆ ಇದು ಪರಿಗಣನೆಗೆ ಇಲ್ಲ. ಯಾರೋ ಶಾಲೆ ಹಾಕೊಂಡು ಬಂದು ಬೀದಿಯಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳು ಮಾಡೋರನ್ನ ನಿಮ್ಮ ಗಣನೆಗೆ ತಗೋತೀರಿ. ದುರಂತಕ್ಕೆ ಇಂಥ ನಾಯಕರು, ಇಂಥ ಮುಖಂಡರು ನಿಮಗೆ ಕಾಣಿಸೋದೇ ಇಲ್ಲ. ನಿಮಗೆ ಶೋ ಅಪ್ ಕೊಡುವಂಥ ನಾಯಕರುಗಳು ಬೇಕು. ಯಾವುದೋ ಸಣ್ಣ ವಿಚಾರನ ಎತ್ಕೊಂಡು ಇನ್ನೊಬ್ಬರ ಪರಭಾಷಿಕರ ಮೇಲೆ ಹಾವಳಿ ಮಾಡುವಂಥವ್ರು ಬೇಕು. ನಾವು ಎಲ್ಲ ವಿಚಾರದಲ್ಲಿ ಒಂದೇ ಮಾತಾಡ್ತೀವಿ, ಧರ್ಮ ಆಗಲಿ ಭಾಷೆ ಆಗಲಿ. ನಾವು ಇನ್ನೊಬ್ಬರ ಮೇಲ್ಗಡೆ ಪಾರಮ್ಯ ಮೆರೆದು ನಮ್ಮ ಭಾಷೆಯನ್ನು ಅಥವಾ ಧರ್ಮನ ಉಳಿಸಬೇಕಾದ ಅಗತ್ಯತೆ ಇಲ್ಲ. ನಮ್ಮ ಭಾಷೆ ಅಥವಾ ಧರ್ಮದ ವಿಚಾರದ ಶ್ರೇಷ್ಠತೆಯನ್ನು ಅಥವಾ ನಮ್ಮ ಕೊಡುಗೆಗಳನ್ನು ನಾವು ಮೆಲುಕು ಹಾಕುತ್ತಾ ಕೊಡುಗೆ ಸಂಬಂಧಪಟ್ಟಂಗೆ ನಾವು ಒಂದಷ್ಟೇನೋ ಕೊಡುಗೆ ಕೊಡ್ತಾ ಹೋದ್ರೆ ಭಾಷೆ ಉಳಿಯುತ್ತೆ, ಧರ್ಮನೂ ಉಳಿಯುತ್ತೆ. ಆ ನಿಟ್ಟಲ್ಲಿ ತುಂಬ ದೊಡ್ಡ ಕೆಲಸ ಮಾಡಿದ್ದು ಕನ್ನಡ ಅನುಷ್ಠಾನ ಮಂಡಳಿ. ಜೊತೆಗೆ ತುಂಬ ದೊಡ್ಡ ನಿಟ್ಟಲ್ಲಿ ಕೆಲಸ ಮಾಡಿದ್ದು ಕನ್ನಡ ಗಣಕ ತರಬೇತಿ ಕೇಂದ್ರ. ಅದು ಉಚಿತವಾಗಿ ಕೊಡ್ತಾರೆ. ಸರ್, ಈ ಕನ್ನಡ ಅಂತ ಬಂದರೆ ತಮಗೆ ಎಲ್ಲವನ್ನೂ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರಿ. ಆ ಸಂಸ್ಥೆ ನೋಡ್ತಾ ಇದ್ರೆ ನಿಜಕ್ಕೂ ನಮ್ಗೊಂಥರ ಭಾವುಕ ಆಗ್ಬಿಡ್ತೀವಿ. ನಾನು ಅಲ್ಲೆಲ್ಲ ಬಂದು ನಿಂತ್ಕೊಂಡ್ರೆ ಅಲ್ಲಿ ನಿಲ್ಸೋದೇ ಬಿಟ್ಬಿಟ್ಟಿದ್ದೀನಿ. ಯಾಕಂತಂದರೆ ನಿಮ್ಮ ಹೋರಾಟ ನಾನು ನೋಡ್ಕೊಂಡೇ ಬಂದವನು. ನಿಮ್ಮ ತರಬೇತಿ ಕೇಂದ್ರದಲ್ಲಿ ನಾನು ತರಬೇತಿ ಪಡೆದಿದ್ದೆ. ಹಾಗಾಗಿ ನಾನು ಇಷ್ಟೊಂದು ಇದು ಮಾಡಿದೆ. ನಿಮ್ಮ ತರಬೇತಿ ಕೇಂದ್ರದಲ್ಲಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಇವರ ಏನು ಕೇಂದ್ರದಲ್ಲೇ ನಾನು ಉಚಿತವಾಗಿ ಕನ್ನಡ ಗಣಕವನ್ನು ತರಬೇತಿ ಪಡೆದವನು. ಹಾಗಾಗಿ ನಾನು ಅಷ್ಟು ಮಾತಾಡುವಂಥ ಪರಿಸ್ಥಿತಿ ಬಂತು. ಸೊ ಇಷ್ಟೆಲ್ಲ ಮಾಡಿದಾಗ್ಲೂ ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಅಂದರೆ ಈ ಮಟ್ಟದ ಒಂದು ಉಳಿಸ್ಕೋಬೇಕು ಅನ್ನೋ ಒಂದು ಪರಿವೆಗೆ ಬರ್ತಿಲ್ಲ. ಈ ಪರಿಸ್ಥಿತಿ ಹೆಂಗಿದೆ ಸರ್ ನಿಮ್ಮದು? ಭಾಳ ವಿಷಮಕಾರಿ ಪರಿಸ್ಥಿತಿ ಇದೆ. ಇಲ್ಲಿ ಗುಂಪುಗಾರಿಕೆ ಮತ್ತು ಜಾತಿ ಮತ್ತು ಅವ್ರದ್ದೇ ನಾಂದೇ ಇದು ಅಂತ ಪ್ರಾಬಲ್ಯ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಸಾಮ್ರಾಜ್ಯಗಳು ನಿರ್ಮಾಣ ಆಗ್ತಕ್ಕಂಥ ಒಂದು ವಿಷಯಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಕನ್ನಡ ಹಾಗಾಗಬಾರ್ದು. ಕನ್ನಡ ಕನ್ನಡಿಗರ ಸಾಮ್ರಾಜ್ಯ. ಕನ್ನಡ ಇದೆಯಲ್ಲ, ಕನ್ನಡಿಗ ಅಂದರೆ ಯಾರು? ಕರ್ನಾಟಕದಲ್ಲಿ ನೆಲೆಯೂರಿರುವಂಥವ್ರು, ಅದರಲ್ಲಿ ವಿಶೇಷವಾಗಿ ಇಲ್ಲೇ ಹುಟ್ಟಿ ಬೆಳೆದವರು, ಮೂಲ ನಿವಾಸಿಗಳು. ನಾವೆಲ್ಲ ಮೂಲ ನಿವಾಸಿಗರು. ನಾವು ನನ್ನ ಭಾಷೆ ಮರಾಠಿ ಆಗಿದ್ರು, ಮನೆ ಭಾಷೆ, ತಾಯಿ ಭಾಷೆ, ನನ್ನ ಮನೆ ಭಾಷೆ ಅಷ್ಟೇ. ನನ್ನ ನಿಜವಾದ ನನ್ನ ಒಡನಾಟದ ತಾಯಿ ಭಾಷೆ ಕನ್ನಡನೇ. ಯಾಕಂದ್ರೆ ನನ್ನ ಸಂಪೂರ್ಣ ಹುಟ್ಟಿದೆ ಇಲ್ಲಿ, ಬೆಳೆದಿದೆ ಇಲ್ಲಿ.
ನನ್ನ ಒಡನಾಟಗಳು ನಾವು ಈಗ ಬಂದವರಲ್ಲ, ಎಲ್ಲವೂ ಇಲ್ಲ ನಿಮಗೆ. ನನ್ನ ತಲಾಂತರ 450 ವರ್ಷಗಳಿಂದ ನಮ್ಮ ಒಂದು ಕುರುಹು ಕರ್ನಾಟಕದಲ್ಲಿದೆ. ಆ ಥರ ಮೂಲ ನಿವಾಸಿಗಳು, ಕನ್ನಡಿಗರಾಗಿ ಬೆಳೆದು ಬದುಕ್ತಕ್ಕಂಥವ್ರು ನಾವು. ಆ ನಿಟ್ಟಿನಲ್ಲಿ ನನಗೆ ಆ ಬದ್ಧತೆ ಇದೆ. ನಿಮಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು, ಇವತ್ತು ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥದ್ದು ಒಂದೇ ಅಲ್ಲ. ಸರ್ಕಾರದಲ್ಲಿ ನಾವು ಮಾಡಿರೋ ಪ್ರಯತ್ನ, ತರಬೇತಿ ಕೊಟ್ಟು ಕನ್ನಡ ಅಂಕಿಗಳು ಉಳಿಸ್ಬೇಕು. ಕನ್ನಡದ ಒತ್ತಕ್ಷರಗಳೇ ಕನ್ನಡದ ಅಂಕಿಗಳು. ಅದನ್ನು ಕೂಡ ವಾಹನಗಳ ಮೇಲೆ ಬರೆಯೋ ಮುಖಾಂತರ, ಕನ್ನಡ ಅಂಕಿ ಬಳಕೆ ಸಪ್ತಾಹ ಅಂತ ಮಾಡೋ ಮುಖಾಂತರ ಕನ್ನಡ ಅನುಷ್ಠಾನ ಮಂಡಳಿಯಿಂದ ವ್ಯಾಪಕವಾಗಿ ಇವತ್ತು ಕೂಡ ನೀವು ವಾಹನಗಳ ಮೇಲೆ ಸ್ವತಂತ್ರವಾಗಿ ನಿರ್ಭಯವಾಗಿ ಬರೆದುಕೊಂಡು ಓಡಾಡಲಿಕ್ಕೆ ಕಾರಣಕರ್ತನೇ ನಾನು. ಅದನ್ನು ಆದೇಶಗಳು ಮಾಡಿಸಿದ್ದೀನಿ. ಇವತ್ತು ಕೂಡ ಆದೇಶಗಳಿದೆ ಕನ್ನಡದಲ್ಲೇ ನಂಬರ್. ಹೌದು. ಇವತ್ತು HRPC ಏನು ಮಾಡಿ ಒಂದೇ ರಾಷ್ಟ್ರ ಒಂದೇ ಸಂಖ್ಯೆ ಇರಬೇಕು ಅಂತ ಹೇಳಿದ್ರೆ ಹಾಗಿಲ್ಲ. ನೀವು ಕನ್ನಡದಲ್ಲೂ ಬರೀಲಿಕ್ಕೆ ಅವಕಾಶ ಇದೆ. ಅವರೇನು ಬರೀಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಆಮೇಲೆ ಬರೀಬಾರ್ದು ಅಂತ ಯಾರೂ ಹೇಳಿಲ್ಲ. ಸರ್ಕಾರದ ಕರ್ನಾಟಕ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಇವತ್ತು ಕೂಡ ವಾಹನದ ಯಾವ್ದಾದ್ರು ಒಂದು ಬದಿಯಲ್ಲಿ ಬರೀಲಿಕ್ಕೆ ಅವಕಾಶ ಇರತಕ್ಕಂಥ ಒಂದು ಕಾನೂನಿದೆ. ಅದು ಮಾಡಿಸೋರೆ ನಾವು. ಇದು ಏನಾಗ್ತಾ ಇದೆ, ನಮ್ಮಲ್ಲಿ ಬೆಳೆಸ್ತಾ ಇಲ್ಲ. ನಾ ಹೇಳಿದ್ನಲ್ಲ, ಸಾಮ್ರಾಜ್ಯ ನನ್ನಿಂದನೇ ಕನ್ನಡ ಬೆಳೀತು, ನಾನೇ ಇದನ್ನು ಉಸ್ತುವಾರಿ, ನಾನೇ ಇದರ ನಾಯಕ, ನನ್ನಿಂದನೇ ಎಲ್ಲ ಆಗಬೇಕು ಅನ್ನೋಂಥ ಒಂದು ಮನೋಭಾವನೆ ಬಿಟ್ಬಿಡ್ಬೇಕು ದಯಮಾಡಿ. ಯಾಕಂದರೆ ಇವತ್ತು ಎಲ್ಲರೂ ಜೊತೆ ಸೇರ್ಕೊಂಡು ಮಾಡ್ತಕ್ಕಂಥ ಕೆಲಸ. ನೀವು ಏನೇನು ಕಳ್ಕೊಂಡು ಕೂತ್ಕೊಂಡ್ರಿ ಅಂತ ಎಲ್ಲವೂ ಆ ಸಂಸ್ಥೆ ಬಂದಾಗ ಅನ್ಸುತ್ತೆ ನನಗೆ, ಎಲ್ಲ ಬದಿ ಗೊತ್ತು ಬಿಡ್ತೀರಲ್ಲ. ಈಗ ತಮ್ಗೆ ವಯಸ್ಸೆಷ್ಟು, ಈಗ ಮಾಡ್ತಿರೋದು ಏನು ಕೆಲಸ? ನೋಡಿ, ನಾನು ಕಳೆದ 43 ವರ್ಷಗಳಿಂದ ನಾನು ಕನ್ನಡದ ಹೋರಾಟದಲ್ಲಿರೋನು. ಸಂಸ್ಥೆಗಳು ಮಾಡಿ 35 ವರ್ಷ ಆಯಿತು ಕನ್ನಡ ಅನುಷ್ಠಾನ ಮಾಡಿ. ಈಗ ಈ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ ಮಾಡಿ 23 ವರ್ಷ ಆಯ್ತು. ಈಗ ಅದು ತುಂಬ ಕಷ್ಟ ಮಾಡಬೇಕಾದ್ರೆ ಹಾದಿಗಳು ಉಚಿತವಾಗಿ ಕೊಡೋದು ಕಷ್ಟ. ಹೌದೌದು. ಅದು ನಾನು ಹಾಗಾಗಿ ನನ್ನ ಭಾಷೆ, ನಾನು ಇವೆಲ್ಲವೂ ಕೂಡ ಕನ್ನಡದ ಮುಖಾಂತರನೇ ನಾನು ಎಲ್ಲವೂ. ನನ್ನ ತಂದೆ ಕೂಡ ಹಾಗೇನೆ, ಅವರು ಕನ್ನಡದ ಮುಖಾಂತರ ಅಂತಲೇ ಎಲ್ಲ. ನನಗೆ ನೋಡಿ, ನನ್ನ ಮನೆ ವಾತಾವರಣನೇ ಕನ್ನಡ, ನನ್ನ ಪೂರ್ತಿ ನನ್ನ ವ್ಯವಸ್ಥೆನೇ ಕನ್ನಡದ ಮುಖಾಂತರ ಬಂದವರು. ಹೌದು. ಹಾಗಾಗಿ ಭಾಷೆ ಮರಾಠಿ ಅಷ್ಟೇ, ನನ್ನ ಮನೆ ಭಾಷೆ. ನನ್ನ ಜೀವನ, ನನ್ನ ಉಸಿರು, ನನ್ನ ಒಡನಾಟ, ನನ್ನ ವ್ಯವಹಾರ ಎಲ್ಲವೂ ಕನ್ನಡ. ಕನ್ನಡಿಗರೇ ನನ್ನ ಮುಂದೆ ಮಾತಾಡ್ಬೇಕಾದ್ರೆ ಸಂಕೋಚ ಪಡ್ತಾರೆ ಕನ್ನಡದಲ್ಲಿ. ಯಾಕಂದರೆ ಅವ್ರಿಗೆ ನಿಜವಲ್ಲ, ನಾನು ಇವರ ಸ್ಪಷ್ಟತೆಯಿಂದ ಮಾತಾಡ್ಬೇಕಾ, ನಾನು ಹೇಗೆ ಮಾತಾಡಲಿ ಅಂತ ಸ್ವಲ್ಪ ಮುಜುಗರಿಂದ ಮಾತಾಡ್ತಾರೆ. ಅಷ್ಟು ಸ್ಪಷ್ಟತೆ ನಾನು ಕನ್ನಡದ ಮುಖಾಂತರ ಮಾಡ್ತೇನೆ. ಇಲ್ಲಾಂದರೆ ಇವತ್ತು ನನ್ನ ಸ್ವಂತ ಹಣ ನೋಡಿ, ಗೋಕಾಕ ವರದಿ ಚಳವಳಿಯಲ್ಲಿ ಇದು ಬಂದ ನಂತರ ವ್ಯವಸ್ಥೆಗಳು ನಿಮ್ಗೆ ಗೊತ್ತಿದೆ, ನಾನು ಆಮೇಲೆ ಹೇಳ್ತೀನಿ. ಅದು ಈ ಕರೋನಾ ಬಂದ ನಂತರ ಅದಕ್ಕಿಂತ ಮುಂಚೆ ಒಂದು 5 ಲಕ್ಷನೋ 10 ಲಕ್ಷನೋ ಏನೋ ಒಂದು ಸರ್ಕಾರದ ಯಾವುದೋ ಒಂದು ವರ್ಷ ಹಿಂಗೆ ಕೊಡೋರು ಮಾಡ್ಕೊಂಡು ಹೋಗ್ತಾಯಿತ್ತು. ನಮ್ಗೆ ಭಿಕ್ಷೆ ಕೊಡೋರು, ನಾವು ಅದನ್ನು ಭಿಕ್ಷೆ ಹಾಕಿ ತೊಗೊಳ್ತಾ ಇರಲಿಲ್ಲ. ಅವ್ರು ಭಿಕ್ಷೆ ಹಾಕಿ ಕೊಡೋರು, ನಾವು ಅದನ್ನು ಕನ್ನಡಿಗರ ನೈವೇದ್ಯ ಆಗಿ ಸ್ವೀಕರಿಸು ನಮ್ಮ ಸಂಸ್ಥೆ. ಇವತ್ತು ಕೂಡ ಭಾಳಷ್ಟೇಕ ಕನ್ನಡದ ಮುಖಂಡರುಗಳು ಏನಿದ್ದಾರೆ ದೊಡ್ಡ ಮಟ್ಟದಲ್ಲಿ, ಅವ್ರಿಗೆಲ್ಲ ಕೇಳಿದ್ದೀವಿ, ಕೈ ಮುಗಿದು ಕೇಳಿದ್ದೀವಿ, ಸಂಸ್ಥೆ ಉಳಿಸ್ಕೊಡಿ ದಯವಿಟ್ಟು. ಸಂಸ್ಥೆಯಲ್ಲಿ ಸಂಬಳ ಕೊಟ್ಟಿಲ್ಲ 4-5 ತಿಂಗಳಿಂದ, ಕೈ ಮುಗಿದು ಕೇಳ್ಕೊಂಬಂದಿದ್ದೀವಿ. ಅವರು ಇದುವರೆಗೂ ಬಂದೇ ಇಲ್ಲ. ನಿಮ್ಮ ಕೈಯಾರೆ ಕೊಡಿ ಅಂತ ಕೇಳಿದ್ದೀವಿ ಸಂಸ್ಥೆಗೆ, ನಮಗೆ ಕೊಡಬೇಡಿ, ನಿಮ್ಮ ಕೈಯಾರೆ ಬಂದು ನೀವೇ ಅದನ್ನು ಮಾಡಿ. ಪತ್ರಿಕಾ ಮಾಧ್ಯಮ ಎಲ್ಲರೂ ಕರೆದು ಕೊಡಿ. ಇವತ್ತು ಸೋತಿದೆ. ನನ್ನ ಕನ್ನಡ ಸೋತಿಲ್ಲ, ನನ್ನಲ್ಲಿರೋ ಕನ್ನಡ ಸೋತಿಲ್ಲ, ನನ್ನಲ್ಲಿರೋ ಚಳುವಳಿಗಾರ ಸೋತಿಲ್ಲ, ನನ್ನಲ್ಲಿರೋ ಕನ್ನಡದ ಬದ್ಧತೆ ಸೋತಿಲ್ಲ, ನನ್ನಲ್ಲಿರೋ ಕನ್ನಡದ ಅಸ್ಮಿತೆ ಯಾವತ್ತೂ ಸೋಲಲ್ಲ. ನನ್ನ ಕೊನೆ ಉಸಿರು ತನಕ ಇರುತ್ತೆ. ಆದರೆ ಕನ್ನಡದ ವ್ಯವಸ್ಥೆ ಮಾಡಬೇಕಾದ್ರೆ ಕನ್ನಡಿಗರಿಗಾಗಿ ಆ ಒಂದು ವ್ಯವಸ್ಥೆ ಸೋತಿದೆ. ಅದು ಸರ್ಕಾರದ ಮುಖಾಂತರ ಸೋತಿದೆ, ಕನ್ನಡಿಗರ ಮುಖಾಂತರ ಸೋತಿದೆ, ಕನ್ನಡಿಗರ ಶ್ರೀಮಂತರ ಮುಖಾಂತರ ಸೋತಿದೆ. ಕನ್ನಡದಿಂದ ಬೆಳೆದು ಕನ್ನಡದಿಂದ ಹಣ ಮಾಡಿ ಕನ್ನಡಿಗದ ಮುಖಾಂತರ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರಲ್ಲ, ಅವ್ರ ಮುಖಾಂತರ ಸೋತಿದೆ. 23 ವರ್ಷ ಆ ಹಿಂದೆ ನೀವು ಆ ಕನಸು ಹೊತ್ಕೊಂಡು ಅದೊಂದು ಸಂಘ ಇದು ಶುರು ಮಾಡ್ತೀರಿ, ಸಂಸ್ಥೆ ಶುರು ಮಾಡ್ತೀರಿ, ಕಟ್ತೀರಿ. 23 ವರ್ಷ ನಿಮ್ಮ ಕೈಲಾದಷ್ಟು ಮಾಡ್ಕೊಂಡು ತಗೊಂಬಂದ್ಬಿಟ್ರಿ. ಇವತ್ತು ಒಂಥರ ಏನೋ ಒಂಥರ ಎಲ್ಲಿ ಕೈ ಬಿಟ್ಟು ಹೋಗುತ್ತೇನೋ ಆತಂಕ ಇದೆ. ನನ್ನ ಮಗು, ಸಾಕಿರೋ ಮಗು, ನಾನು ಬೀದಿಲಿ ಬಿಡೋಕ್ಕಾಗ. ಕನ್ನಡದ ಮಗು, ಅದು ಕನ್ನಡಿಗ ಅನ್ನ ಕೊಡೋ ಮಗು, ಅದು ಉಸಿರು. ಈಗ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋರು 5 ಜನ ಕೆಲಸ ಮಾಡ್ತಾರೆ, ಅವರು ಉಸಿರು ಕಟ್ಬಿಡ್ತಾರೆ. ಆಮೇಲೆ ವ್ಯವಸ್ಥೆಗಳಿದ್ದಾವೆ, ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ, ಅವರು ಉಸಿರು ಕಟ್ಟೋಗ್ಬಿಡುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡದ ಅಸ್ಮಿತೆಯಾಗಿ, ಕನ್ನಡದ ವಿಚಾರಕ್ಕಾಗಿ, ಕನ್ನಡಿಗರಿಗಾಗಿ, ಕನ್ನಡದ ಮಾಧ್ಯಮ ಶಾಲೆ ಓದಿರೋರಿಗಾಗಿ, ಗ್ರಾಮಾಂತರ ಪ್ರದೇಶದಲ್ಲಿ ಕನ್ನಡ ಮಂದಿ ಓದಿರೋರಿಗಾಗಿ ಈ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಈ ಸಂಸ್ಥೆ ಮುಚ್ಚಿಬಿಟ್ರೆ ಅವ್ರ ಬದುಕೇನಾಗುತ್ತೆ? ಅವರೆಲ್ಲ ಹೋಗ್ತಾರೆ. ಈಗ AI ಪೆಂಡಭೂತ ಕಾಡಿದೆ ನಮಗೆ ಕನ್ನಡಿಗರಿಗೆ.
ಇದು ಒಂದೇ ಅಲ್ಲ. ಬೆಳಿಗ್ಗೆ 9:30ಗೆ ಬ್ಯಾಚ್ಗಳು ಶುರುವಾದ್ರೆ ನಿಮ್ಮದು ಸಂಜೆ 5:30ವರೆಗೆ 6:30 6:30ವರೆಗೆ ಅದು ಹೆಣ್ಮಕ್ಳು ಇರ್ತಾರೆ. ಅರ್ಧ ಒಂದೊಂದು ಗಂಟೆಗೆ ಒಂದೊಂದು ಗಂಟೆ, ಆಮೇಲೆ 1 ಗಂಟೆ ಪ್ರಮೇಯ ಇರುತ್ತೆ. ನಿರಂತರವಾಗಿ ನಡೀತದೆ. ಒಂಥರ ಶಿಕ್ಷಣದ ಕನ್ನಡ ತಂತ್ರಾಂಶ ದಾಸೋಹ ನಮ್ಮ ಸಂಸ್ಥೆ. ಅದೇ ಅನ್ನದಾಸೋಹ ತರ ಈಗ ಹೆಂಗೆ ಅಕ್ಷರದಾಸೋಹ. ಹೌದೌದು. ಈಗ ಶಿವಕುಮಾರ ಸ್ವಾಮಿಗಳು ಹೇಗೆ ಭಿಕ್ಷೆ ಬೇಡಿ ಅವರು ಆ ಸಂಸ್ಥೆ ಮಠನ ಕಟ್ಟಿದ್ದು, ಅದೇ ಥರ ನಾನು ಕಟ್ಟಿದ್ದೀನಿ. ಕನ್ನಡದ ಮಠ ಇದು, ಕನ್ನಡಿಗರ ತಂತ್ರಾಂಶ ಮಠ ಇದು. ನಿಜ ಹೇಳ್ಬೇಕಂದ್ರೆ ಹೊಸ ವ್ಯಾಖ್ಯಾನ. ಹೌದು, ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಇದೀಗ ಈ ಕನ್ನಡದ ಒಂದು ತಂತ್ರಾಂಶ ಐಕ್ಯವಾಗಿ ಕೊಡ್ತಕ್ಕಂಥ ಒಂದು ದಾಸೋಹ ಪ್ರಸಾದವನ್ನು ಕೊಡ್ತೀವಿ. ಅದಕ್ಕೆ ನೀವು ಯಾರೂ ಭಿಕ್ಷೆ ಆಗ್ತಾ ಇಲ್ಲಲ್ಲ, ಸರ್ಕಾರದವರಾಗಲಿ, ಸಂಘ ಸಂಸ್ಥೆಗಳಾಗಲಿ, ಮುಖಂಡರುಗಳಾಗಲಿ, ಕನ್ನಡದ ಬೆಳೆದವರಾಗಲಿ, ಕನ್ನಡದ ಶ್ರೀಮಂತಿಕೆ ಪಡೆದವರಾಗಲಿ. ಕೈಯಿಂದ ಆಗ್ತೀರಿ, ನಿಮ್ಮ ಕೈ ಸೋಲೋದಿಲ್ವಾ? ಸೋತೋಗಿದೆ ಇವತ್ತು. ನಾನು ಇವತ್ತು ಕನ್ನಡಕ್ಕಾಗಿ ತ್ಯಾಗ ಮಾಡಿ ಭಿಕ್ಷುಕನಾಗಿದ್ದೇನೆ. ಅಂದ್ರೆ ಆ ಭಿಕ್ಷುಕನಾಗಿದ್ದು ಮಾಡಿದ್ಯಾರು? ಸರ್ಕಾರದ ಸಂಘ ಸಂಸ್ಥೆಗಳು, ಮುಖಂಡರುಗಳು, ಕನ್ನಡದ ಬೆಳೆದವರು, ಕನ್ನಡದ ನಿಗಮ ಮಂಡಳಿಗಳು, ಕನ್ನಡದ ಉದ್ಯಮಿಗಳು. ನೀವು ಕನ್ನಡದ ಹೆಸರಲ್ಲಿ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ಕೋಟ್ಯಾಂತರ ಕೊಡ್ತೀರಿ ಎಲ್ಲ ಕಡೆಯಿಂದ. ಇದಕ್ಕೆ ಯಾಕೆ ಸ್ವಾಮಿ ಉಪವಾಸ ಆಗ್ತೀರಾ ಅಲ್ವಾ? ಈಗ ನೀವು ಇಷ್ಟೆಲ್ಲ ನಂಬ್ತೀರಿ? ನನ್ನ ಮನೆ ಒಡವೆಗಳನ್ನು ಮಾರಿದ್ದೀನಿ. ಒಡವೆ ಮಾರಿ ಸಂಸ್ಥೆ ಕಟ್ಟೋದು, ಇದು ಯಾವ ಫ್ಯಾಮಿಲಿ? ಒಡವೆಗಳು ಒತ್ತೆ ಇಟ್ಟಿದ್ದೀನಿ, ಭಾಳಷ್ಟು ಸಾಲಗಳು ಮಾಡಿದ್ದೀನಿ. ಸಮಾರಂಭ ಮಾಡೋಕ್ಕಲ್ಲ, ಅಥವಾ ಕನ್ನಡದ ಮೆರವಣಿಗೆ ಮಾಡಿ ನಾನು ಮೆರೋದಕ್ಕಲ್ಲ, ಸಮಾರಾಧನೆ ಮಾಡೋಕ್ಕೆ ಹೇಳ್ಕೊಂಡ್ರೆ ಯಾರೂ ಬರೋದಿಲ್ಲ ಅದು. ಅದಕ್ಕೆ ನಡೀತು. ಕನ್ನಡದಿಂದ ಬೆಳೆದವರು ಶ್ರೀಮಂತರಾದವರು ಬರಲಿಲ್ಲ ಅಲ್ಲ. ಭಾಳ ನೋವಿದೆ, ಹೇಳ್ಕೊಳಕ್ಕಾಗಲ್ಲ. ನನಗೆ 2-3 ಸರಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಮಾಡಬೇಕಾಗಿತ್ತು. ಕೆಲವರೆಲ್ಲ ತಪ್ಪಿಸಿದ್ರು. ಮುಖ್ಯಮಂತ್ರಿ ಚಂದ್ರಗಳು 2 ಅವಧಿ ಆದರು. ಅವಾಗ ಪಾಪ BJP ಸರ್ಕಾರದಲ್ಲಿ ಅನಂತಕುಮಾರ್ ಅವರು ನನ್ನ ಬಗ್ಗೆ ಭಾಳ ಪ್ರೀತಿ ಇದಾಗಿದ್ದರು. ಅವರು ನನಗೆ ಮಾಡಬೇಕಂತ ಭಾಳ ಆಸೆ ಇತ್ತು. ಆಮೇಲೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜಭಾಷಾ ಆಯೋಗ ಅಂತಿದ್ದೆ, ಹಿಂದಿ ಅನುಷ್ಠಾನ ಮಾಡೋದು. ನಾನು ಅವ್ರಿಗೆ ಹೇಳಿದ್ದೆ, ಸರ್ ಇದು ಹಿಂದಿ ಅನುಷ್ಠಾನ ಮಾಡುತ್ತೆ, ಇಡೀ ನಮ್ಮ ರಾಷ್ಟ್ರದಲ್ಲಿ ಭಾಷಾವರು ಪ್ರಾಂತ್ಯಗಳ ಆಧಾರದಲ್ಲಿ ಕಟ್ಟಿರುವಂಥ ನಾಡು, ಅದು ಇರೋದ್ರಿಂದ ಎಲ್ರಿಗೂ ಸಮಸ್ಯೆ ಆಗ್ತಾಯಿದೆ ಸರ್. ದೇವಭಾಷೆ ರಾಜಭಾಷೆಯಿಂದ ಕನ್ನಡದ ಭಾಷೆ ನಲುಗುತ್ತಾ ಇದೆ ಸರ್. ಇದು ಸಮಸ್ಯೆ ಆಗ್ತಾಯಿದೆ. ಇಡೀ ಈ ಕೇಂದ್ರ ಸರ್ಕಾರದಲ್ಲಿ ನೀವು ಏಕೈಕ ಕನ್ನಡಿಗರ ಪರ ಪ್ರತಿನಿಧಿ, ನಮ್ಗೆ ಯಾರ ಮೇಲೂ ವಿಶ್ವಾಸ ಇಲ್ಲ. ಪಾಪ ಅವರು ತಪ್ಕೊಂಡು ಹೇಳಿದ್ರು, ಇಲ್ಲ ನೀವು ಹೇಳಿದ ನಿಜ, ಖಂಡಿತ ಮಾಡೋಣ ಪ್ರಸಾದ್, ನೀವು ಹೇಳಿದ ನನ್ನ ಕುಯ್ಯಲಿದೆ. ಇಷ್ಟರಲ್ಲೇ ಇದ್ರ ಬಗ್ಗೆ ನಾನು ಕೇಂದ್ರ ಸರ್ಕಾರದ ಒಂದು ಸಭೆ ಕರಿತೀನಿ, ಬಗ್ಗೆ ಏನಾದರೂ ಮಾಡೋಣ, ನಿಮ್ಮನ್ನು ಕರಿತೀನಿ, ಭಾಳ ನಿಮ್ಮಲ್ಲಿ ಒಳ್ಳೆ ಇದಿದೆ, ಪ್ರಧಾನಿಗಳಿಗೆ ಹೇಳೋಣ, ಇದ್ರ ಬಗ್ಗೆ ಏನಾದರೂ ಮಾಡೋಣ ಅಂಥೇಳಿ ಹೇಳಿದ್ರು. ಹೇಳಿ ಒಂದು 5-6 ತಿಂಗಳಿಗೆ ಆಯ್ಕೆ ಪಾಪ ಅವರು ನಿಧನರಾಗ್ಬಿಟ್ರು.